ಹನುಮ ಜಯಂತಿಯ ಆರ್ಥಿಕ ಶುಭಾಶಯಗಳು. ನಾನು ಕೂಡ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿ ಆಂಜನೇಯಂಗೆ ಇಷ್ಟ ಅಂತ ಪೊಂಗಲ್ ಮಾಡಿದ್ದೆ. ಹಾಗೆಯೇ ಬಾಳೆಹಣ್ಣಿಂದು ರಸಾಯನ ಮಾಡಿ ಎಲ್ಲ ನೈವೇದ್ಯ ಮಾಡಿ ಪೂಜೆ ಎಲ್ಲ ಮುಗಿಸಾದ ನಂತರ ಇವಾಗ ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಈ ದೇವಸ್ಥಾನಕ್ಕೆ ನಾನು ಇದೇ ಮೊದಲನೇ ಸಾರಿ ಹೋಗ್ತಾ ಇರೋದು. ಇದು ನಮ್ಮ ದೊಡ್ಡಮ್ಮ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ತುಂಬ ವರ್ಷದಿಂದನೂ ತುಂಬ ಚೆನ್ನಾಗಿ ಹನುಮ ಜಯಂತಿನ ನಡೆಸ್ಕೊಂಡು ಬಂದಿದ್ದಾರಂತೆ. ಹಾಗಾಗಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಎಲ್ಲ ನಮ್ಮ ದೊಡ್ಡಮ್ಮ ಹೇಳಿದರು. ಹಾಗಾಗಿ ನಾನು ಹೋಗೋಣ ಅಂತ ಹೇಳಿ ಇವತ್ತು ಹೊರಟಿದ್ದೀನಿ. ಇವತ್ತೊಂದು 3 ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಎಲ್ಲೆಲ್ಲಿ ಆಂಜನೇಯಂಗೆ ಯಾವ್ಯಾವ ರೀತಿ ಎಲ್ಲ ಅಲಂಕಾರ ಮಾಡಿರ್ತಾರೆ ಎಲ್ಲನೂ ಕೂಡ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ತುಳಸಿ ಪತ್ರೆ ಇಟ್ಟು ಪೂಜೆ ಮಾಡಿದ್ರೆ ದೇವ್ರ ಮನೆ ಎಷ್ಟು ಲಕ್ಷಣವಾಗಿ ಕಾಣುತ್ತೆ ಅಲ್ವಾ. ಮನೇಲೆಲ್ಲ ಇವಾಗ ಪೂಜೆ ಮುಗೀತು. ಸೊ ಹಾಗಾಗಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಬ್ಯಾನರ್ ಹಾಕಿದ್ದಾರೆ ನೋಡಿ, 31ನೇ ವರ್ಷದಂತೆ ಹನುಮ ಜಯಂತಿ ಇವ್ರು ಮಾಡ್ತಾ ಇರೋದು. ಮೊದಲಿಗೆ ಇಲ್ಲಿ ನಾನು ಬಂದಿರೋ ದೇವಸ್ಥಾನ ಸಿಡೇದಳ್ಳಿ ಆಂಜನೇಯ ದೇವಸ್ಥಾನ ಅಂತ. ಈ ದೇವಸ್ಥಾನ ತೋರಿಸ್ತೀನಿ, ಎಷ್ಟು ಚಿಕ್ಕದಾಗಿದೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಆಂಜನೇಯಂಗೆ. ಬೆಳಿಗ್ಗೆನೇ ಇಲ್ಲಿ ಹೋಮ ಎಲ್ಲ ಏನೋ ಮಾಡಿದ್ದಾರೆ. ಆಂಜನೇಯ ಮೂರ್ತಿ ಎಷ್ಟು ಚಿಕ್ಕದಾಗಿದೆ ನೋಡಿ. ಆಲ್ಮೋಸ್ಟು ಆಂಜನೇಯ ನೀವೆಲ್ಲಿ ನೋಡಿದ್ರೂ ಫ್ರಂಟ್ ಫೇಸಲ್ಲಿ ಇರೋದಿಲ್ಲ, ಸೈಡ್ ಫೇಸಲ್ಲೇ ಇರುತ್ತೆ. ಇದು ಫ್ರಂಟ್ ಫೇಸು ನೋಡಿ, ಎಷ್ಟು ಚೆನ್ನಾಗಿದೆ, ಚಿಕ್ಕ ಮೂರ್ತಿ. ನೋಡಿ ಎಷ್ಟು ಚಿಕ್ಕದಾಗಿದೆ ದೇವಸ್ಥಾನ. ಈ ಸೈಡೆಲ್ಲ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಊಟ ಇರುತ್ತೆ. ಇದು ಮೋಸ್ಟ್ಲಿ ಉತ್ಸವ ಮೂರ್ತಿ ಅನಿಸುತ್ತೆ. ಜೈ ಶ್ರೀರಾಮ್. ದರ್ಶನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಇವಾಗ ಪ್ರಸಾದ ಕೊಟ್ಟರು, ಸಜ್ಜಿಗೆ ತುಂಬ ಚೆನ್ನಾಗಿತ್ತು. ಊಟಕ್ಕೆ ಅಂತ ಬಂದ್ವಿ. ಇವಾಗ ಟೈಮ್ ಬಂದು 10:30 ಆಗಿದೆ ಅಷ್ಟೇ. ಇದು ತಿಂಡಿ ಟೈಮು, ಆದರೆ ಊಟ ಕೊಡೋದ್ರಿಂದ ನಾನು ಊಟ ಅಂತ ಹೇಳಿದೆ ಅಷ್ಟೇ. ಯಾವಾಗಲೂ ಒಬ್ಬಟ್ಟು ಊಟ ಮಾಡಿಸೋರಂತೆ. ಇಲ್ಲಿ ಈ ಸರಿ ಪಾಯಸ ಮಾಡಿಸಿದ್ದಾರೆ. ಎಲ್ಲ ಅಡುಗೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ಅಂತ ಅಂದರೆ ಎಲ್ಲ ಡ್ರೆಸ್ ಕೋಡ್ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸೇಮ್ ಮದುವೆ ಊಟ ಯಾವ ಥರ ಇರುತ್ತೋ ಆ ಥರ ಇತ್ತು. ಆ್ಯಕ್ಚುಲಿ ಮದುವೆ ಊಟನೂ ಇಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಹಾಗೆ ಪಕ್ಕದಲ್ಲಿ ಗಣೇಶ ಮತ್ತು ಈಶ್ವರ, ಲಕ್ಷ್ಮೀ ರಮಣ ಎಲ್ಲ ದೇವಸ್ಥಾನ ದರ್ಶನ ಮಾಡಿದ್ವಿ. ಆಲ್ಮೋಸ್ಟು ಬಗಲ್ಗುಂಟೆ ಮಾರಮ್ಮನ ದೇವಸ್ಥಾನ ಎಲ್ರಿಗೂ ಗೊತ್ತು. ಆ ತಾಯಿ ಮೊದಲು ಹುಟ್ಟಿದ್ದಿದೆ ಜಾಗದಲ್ಲಿ. ನಮ್ಮ ದೊಡ್ಡಮ್ಮ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ, ಸೌಂದರ್ಯ ವೆಂಕಟೇಶ್ವರ ದೇವಸ್ಥಾನ ಅಂತ. ಇಲ್ಲಿ ಸೇಮ್ ಒಂಥರ ಮಲೆನಾಡಲ್ಲಿ ಕಟ್ಟಿರಲ್ವ ಆ ಥರ ಇದೆ ದೇವಸ್ಥಾನ ಅಂತ ಕರ್ಕೊಂಬಂದರು. ನೋಡಿದ್ರೆ ನನ್ನ ಬ್ಯಾಡ್ ಲಕ್ಕು ಬಾಕ್ಲಾಕ್ಬಿಟ್ಟಿತ್ತು. ಇನ್ನೊಂದು ಸರಿ ಯಾವಾಗಾದರೂ ಶನಿವಾರದ ದಿನ ಬರಬೇಕು. ಸ್ಯಾಟರ್ಡೇ ಬಂದರೆ ವೆಂಕಟೇಶ್ವರ ದೇವಸ್ಥಾನ ತೆಗ್ದಿರುತ್ತೆ. ನೋಡಿದ್ದು ಎಷ್ಟು ಚೆನ್ನಾಗಿದೆ. ಈ ದೇವಸ್ಥಾನ ಬಾವಿ ಎಲ್ಲನೂ ಕೂಡ ಈ ಕೆಂಪಿಟ್ಟಿಗೆ ಮಣ್ಣಿಂದ ಬರುತ್ತಲ್ಲ ಅದರಲ್ಲೇ ಫಿನಿಶಿಂಗ್ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗಂತೂ. ನೋಡು ಇದೇ ಬಜ್ಜಿಯಾ ಇದೆಲ್ಲ ಗಲೀಜಾಗುತ್ತದೆ ಅಂತ ಎಲ್ಲ ಇದು ಮಾಡಿಬಿಟ್ಟು ಪಪ್ಪ ಏನು ತರಲೆ ಗುಂಡ ನೀನು. ಇಲ್ಲಿ ನೋಡ್ರಿ, ಯಾವಾಗಲೇ ನಮ್ಮ ದೊಡ್ಡಮ್ಮ ಹತ್ಸಿತ್ತು, ಇವಾಗ ಅವನು ಒಬ್ಬನೇ ಹತ್ತಕ್ಕೆ ಹೋಗಿದ್ದಾನೆ. ಹಂಗೆ 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 ಜಂಪ್ ಮಾಡೋದ್ರಾಗೆ ದೊಡ್ಡ ಮನುಷ್ಯರು. ಇಷ್ಟು ದೊಡ್ಡಕ್ಕಿದೆ ನೋಡಿ, ಹೊರಗಡೆನೆ ಇಷ್ಟು ದೊಡ್ಡಕ್ಕಿದೆ. ಇದು ಒಳಗಡೆ ಸುತ್ತ ಕಂಬಗಳು ಇರುತ್ತಲ್ಲ ಆ ಥರ, ಮಧ್ಯದಲ್ಲಿ ದೇವಸ್ಥಾನ ಇರುತ್ತಲ್ಲ ಆ ಥರ ಇದೆಯಂತೆ ಇದು. ನಮ್ಮ ದೊಡ್ಡಮ್ಮ ಅಂದರು. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬರೋಣ. ನಾವು ಹೋಗ್ತೀವಿ. ಕರಿತಿರೋದ ಹೋಗೋಣ. ಯಾರು ಬರ್ಬೇಕು? ನಾನು ಬರ್ಬೇಕಾ ಅಮ್ಮಮ್ಮ ಬರಬೇಕು? ಯಾರು ಬರ್ಬೇಕು? ಹೋಗಿ ಕರ್ಕೊಂಡೋಗಿ ನಿಮ್ಮಮ್ಮ. ಇಬ್ರು ಬರ್ಬೇಕಾ? ಅಲ್ಲ, ಆಂಜನೇಯ ದೇವಸ್ಥಾನಕ್ಕೆ ಬರಲ್ವ ನೀನು? ಮುದ್ದೆ ಇಡ್ತಾರ ನಡಿತೀನಿ ನಾನು. ಅಯ್ಯೋ ದೇವ್ರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಕ್ಯೂ ಮಾತ್ರ ಸಖತ್ ಉದ್ದ ಐತೆ. ಸ್ಟಾರ್ಟಿಂಗ್ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಇರಲಿ ಪರವಾಗಿಲ್ಲ, ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಇಲ್ಲಿ ನೋಡಿ, ಇದು ಹನುಮಾನ್ ಚಾಲೀಸು. ಇಲ್ಲಿ ಎಲ್ರಿಗೂ ಬಂದವ್ರಿಗೆಲ್ಲ ಕೊಡ್ತಾಯಿದ್ರು.
ಅದನ್ನ ಎಷ್ಟು ಸಾವಿರ ಹಾಕ್ಸಿದಾರೋ ಲಕ್ಷ ಹಾಕ್ಸಿದಾರೋ ಪ್ರಿಂಟ್ ಗೊತ್ತಿಲ್ಲ. ಎಲ್ಲ ಯಾರ್ಯಾರು ಬರ್ತಾರೆ ಎಲ್ರಿಗೂ ಚಿಕ್ಕ ಚಿಕ್ಕ ಹುಡುಗರು ಇದ್ದಾರೆ ನೋಡಿ 3 ಜನ, ಎಲ್ರಿಗೂ ಕೊಡ್ತಿದ್ರು. ನಾನು ಒಂದು 4 ಇಸ್ಕೊಂಡು ಬಂದೆ. ಡೆಕೋರೇಷನ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ವೀರಾಂಜನೇಯ ಸ್ವಾಮಿ ಇವಾಗ ಬಂದಿರೋ ವೀರಾಂಜನೇಯ ದೇವಸ್ಥಾನ ಬಂದು ತೋಟದ ಗುಡ್ದಳ್ಳಿ ಅಂತ. ಇಲ್ಲಿ ಅಷ್ಟೇ ತುಂಬ ವರ್ಷದಿಂದಲೂ ಇದೇ ಥರನೇ ಇಲ್ಲಿ ಹನುಮ ಜಯಂತಿನ ನಡೆಸ್ಕೊಂಡು ಬಂದಿದ್ದಾರೆ. ತುಂಬ ಜನ ಇದ್ದಿದ್ದರಿಂದ ಸ್ವಾಮಿ ದರ್ಶನ ಮಾಡ್ತೀನೋ ಇಲ್ವೋ, ಆಂಜನೇಯ ಕಾಣ್ತಾನೋ ಇಲ್ವೋ ಈ ಜನದಲ್ಲಿ ಅಂತ ಅನಿಸಿತ್ತು. ಆದರೆ ಇಷ್ಟೊಂದು ಹತ್ರದಿಂದ ದರ್ಶನ ಮಾಡಿದ್ದು ನನಗಂತೂ ನಿಜವಾಗ್ಲೂ ಕಣ್ಣು ತುಂಬಿಕೊಳ್ತು. ಈ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾನು ಇದೇ ಮೊದಲನೇ ಸಾರಿ ಬರ್ತಾ ಇರೋದು. ಇಲ್ಲಿರೋ ಫೋಟೋಗಳೆಲ್ಲ ನೋಡಿದ ಮೇಲೆ ನನಗೊಂದು ಗೊತ್ತಾಗಿದ್ದೇನೆಂದರೆ, ಈ ಸ್ಟೋರೀಸು ಶಾರ್ಟ್ಸು ಇದರಲ್ಲೆಲ್ಲ ಇವಾಗ ಆಂಜನೇಯ ಸ್ಟೇಟಸ್ಸು ಹಾಕ್ತಾರಲ್ವ, ಅದರಲ್ಲಿ ಆಂಜನೇಯಂದು ಅಲಂಕಾರಗಳನ್ನೆಲ್ಲ ಎಡಿಟ್ ಮಾಡಿ ಹಾಕ್ತಾರಲ್ಲ, ಆ ಫೋಟೋದಲ್ಲಿ ಒಂದಿನ ಯಾವಾಗಲೂ ಒಂದು ವೀಡಿಯೋಗಳಲ್ಲಿ ನಾನು ತುಂಬ ನೋಡಿದ್ದೆ ಈ ಆಂಜನೇಯನ. ಆದರೆ ಇದೇ ಆ ದೇವಸ್ಥಾನ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನನಗಂತೂ ನೋಡಿ ನಿಜವಾಗ್ಲೂ ಸಖತ್ ಅಂದರೆ ಸಖತ್ ಖುಷಿ ಆಯಿತು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ಮನಸ್ಸಿಗೆ ತುಂಬ ನೆಮ್ಮದಿ ಸಿಕ್ತು. ಇಲ್ಲಿ ನೋಡಿ, ಹನ್ನೊಂದು ತಲೆ ಇದೆ, 11 ಅವತಾರ. ಈ ಥರ ಝೂಮ್ ಹಾಕೋದು ನೋಡಿದ್ರೆ ಆಂಜನೇಯ ಇಲ್ಲೇ ನಿಂತಿದ್ದಾನೆ ಅನ್ನೋ ಥರ ಕಾಣುತ್ತೆ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ದರ್ಶನವೂ ತುಂಬ ಚೆನ್ನಾಗಾಯಿತು. ತುಂಬ ದಿನ ಆದಮೇಲೆ ಆಂಜನೇಯನ ದರ್ಶನ ಮಾಡಿದ್ರಿಂದ ನನಗಂತೂ ತುಂಬ ಖುಷಿ ಆಯಿತು. ನೋಡಿ, ಸೇತುವೆ ಕಟ್ಟೋಕ್ಕೋಸ್ಕರ ಆಂಜನೇಯ ಕಲ್ಲೆತ್ಕೊಂಡು ಬರ್ತಾನಲ್ಲ, ಆ ಥರ ಒಂದು ಸ್ಟ್ಯಾಚ್ಯೂಗಳು ಚಿಕ್ಕ ಚಿಕ್ಕದು ಇಟ್ಟಿದ್ದಾರೆ ಇಲ್ಲಿ. ಆಗ್ಲಿಂದ ನಾನು ಅಬ್ಸರ್ವ್ ಮಾಡ್ದಂಗೆ ಮಕ್ಕಳೆಲ್ಲ ಈ ಸ್ಟ್ಯಾಚ್ಯೂನ ನೋಡಿ ತುಂಬಾ ಖುಷಿಪಟ್ಟರು. ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಯಿತು. ಹಾಗೇನೆ ನನ್ನ ಮಗನೂ ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡ ಇಲ್ಲಿ. ದರ್ಶನ ಮಾಡ್ಕೊಂಡು ಹೊರಗೆ ಬಂದಮೇಲೆ ಜ್ಯೋತಿಲಿಂಗ ಪ್ರದರ್ಶನ ಹಾಕಿದ್ರು. ಸೊ ಹಾಗಾಗಿ ಅದನ್ನು ಎಲ್ಲ ನೋಡಿಕೊಂಡು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಮುದ್ದೆ ಹೆಂಗೆ ಕಟ್ತಿದ್ದಾರೆ, ಇಷ್ಟು ದೊಡ್ಡ ಪಾತ್ರೆಲಿ ಎಷ್ಟು ಜನ ಮುದ್ದೆ ಕಟ್ತಿದ್ದಾರೆ ನೋಡ್ರಿ. ಮುದ್ದೆ ಹೆಂಗೆ ಅವರು ಕಟ್ತಿದ್ದಾರೆ ಅಂದರೆ, ರಾಗಿ ಹಿಟ್ಟನ್ನ ಬೀಸ್ತಾರಲ್ಲ ಆ ಥರ ಮುದ್ದೆ ಬೀಸ್ತಾವ್ರೆ. ಸಖತ್ತಾಗಿ ಕಟ್ತಾವ್ರೆ ಬಿಡಿ ಮಾತ್ರ. ಈ ಸೈಡು ಮುದ್ದೆ ಎಲ್ಲ ಕೂಡಿಸ್ಬಿಟ್ಟು ಕೊಡ್ತಾರೆ, ಈ ಕಡೆ ಮುದ್ದೆ ಕಟ್ಟುತ್ತಾರೆ. ಇಲ್ಲಿ ಬಂದಿರೋ ಹೆಣ್ಮಕ್ಳು ನಮ್ಮದು ಒಂದು ಸ್ವಲ್ಪ ಸೇವೆ ಇರಲಿ ಅಂತ ಹೇಳಿ ಮುದ್ದೆ ಕಟ್ಟುತ್ತಾರೆ, ಉಂಡೆ ಉಂಡೆ ಮಾಡಿ ಹಾಕ್ತಿರ್ತಾರೆ. ಇನ್ನೊಂದೇನೆಂದರೆ ಇಲ್ಲಿ ಸಾರು ಜೊತೆಗೆ ಪ್ರತಿ ಸರಿ ತುಪ್ಪ ಹಾಕ್ತಿದ್ರು, ಮುದ್ದೆ ತುಪ್ಪ ಸಾರು ಎಲ್ಲ ಕೊಡ್ತಿದ್ರು. ಈ ವರ್ಷ ಮುದ್ದೆನೇ ಬೆಣ್ಣೆಲಿ ಹತ್ಕೊಂಡು ಬೆಣ್ಣೆ ಹತ್ಕೊಂಡು ಮುದ್ದೆ ಕಟ್ತಾ ಇದ್ದಾರೆ ನೋಡಿ. ಕೆಳಗಡೆ ವೈಟ್ ಕಲರು ಬಟ್ಟೆ ಹಾಕಿದ್ದಾರೆ, ಬೆಣ್ಣೆ ಹಾಕ್ಕೊಂಡು ಮುದ್ದೆ ಕಟ್ತಿದ್ದಾರೆ. ಈ ಕಡೆ ನೋಡಿ, ಈ ಸೈಡ್ ಒಂದು ಪೆಂಡಲ್ ಹಾಕಿದ್ದಾರೆ, ಮತ್ತು ಈ ಸೈಡ್ ಒಂದು ಕಡೆ ಪೆಂಡಲ್ ಹಾಕಿದ್ದಾರೆ. ಸಖತ್ ಜನ ಇದ್ದಾರೆ. 1 2 3 ಈ ಕಡೆ 3 ಹತ್ರ ಊಟ ಹಾಕ್ತಾರೆ, ಆ ಸೈಡ್ ಒಂದು ಹತ್ರ. ಒಂದು ಸೈಡಲ್ಲಿ ಒಂದು 400-450 ಜನ ಕುತ್ಕೊಂಡು ಊಟ ಮಾಡ್ಬೋದು ಒಂದು ಸೈಡ್ ಪೆಂಡಲಲ್ಲಿ. ಇಲ್ಲೂ ಕೂಡ ಅಷ್ಟೇ, ಬೆಳಿಗ್ಗೆ ಯಾವ ಥರ ನೀಟಾಗಿ ಡ್ರೆಸ್ ಕೋಡ್ ಮೇಂಟೈನ್ ಮಾಡ್ಕೊಂಡು ಊಟ ಬಡಿಸ್ತಿದ್ರು, ಇಲ್ಲೂ ಸೇಮ್ ಅದೇ ಥರನೇ. ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ. ಇಲ್ಲೂ ಅಷ್ಟೇ ಅಡುಗೆ ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಅಲ್ಲಿ ಪಾಯಸ ಬೂಂದಿ ಇತ್ತು, ಇಲ್ಲೂ ಕೂಡ ಪಾಯಸ ಬೂಂದಿ ಇತ್ತು. ಸೊ ಹಾಗಾಗಿ ನಾನು ಪಾಯಸ ಹಾಕಿಸ್ಕೊಳ್ಲಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.